ಮೈಸೂರು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಕರ್ನಾಟಕ ಮಹಾರಥರು ಎಂಬ ಪುಸ್ತಕವನ್ನು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಿನ್ನೆ ಬಿಡುಗಡೆ ಮಾಡಿದರು. ಈ ವೇಳೆ ಶಾಸಕ ಶ್ರೀವತ್ಸ, ಮೈಸೂರು ನಗರ ಮಾಧ್ಯಮ ಸಂಚಾಲಕ ಮಹೇಶ್ ರಾಜೆ ಅರಸ್, ಬಿಜೆಪಿ ಮುಖಂಡ ಬಾಲಕೃಷ್ಣ, ಗ್ರಾಮಾಂತರ ಕಾರ್ಯದರ್ಶಿ ಪಾಪಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಪುಸ್ತಕದ ಲೇಖಕ ಎಸ್ ಗೋಪಾಲರಾವ್ ಹಾಗೂ ಸಾಧಕರನ್ನು ಸಂಸದರು ಸನ್ಮಾನಿಸುವ ಮೂಲಕ ಗೌರವ ಸಲ್ಲಿಸಿದರು. ಬಳಿಕ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಿಜೆಪಿ ಪಕ್ಷ ಬೆಳೆದು ಬಂದ ಹಾದಿ ಹಾಗೂ ಎದುರಿಸಿದ ಹಲವಾರು ಕಷ್ಟಗಳನ್ನು ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಪುಸ್ತಕ ರಾಜಕಾರಣಿಗಳಿಗೆ ಮಾರ್ಗದರ್ಶನವಾಗಲಿದೆ. ಎಲ್ಲ ಕಾರ್ಯಕರ್ತರು, ಜನಪ್ರತಿನಿಧಿಗಳು ಉತ್ತಮ ಸೇವೆ ಸಲ್ಲಿಸಿ ಮಹಾರಥರಾಗಬೇಕು ಎಂದು ತಿಳಿಸಿದರು. ಅದರಲ್ಲಿ ನಾವು ಏನೇನು ಸಂಕಷ್ಟಗಳನ್ನು ಎದುರಿಸಿದ್ವಿ, ಎಲ್ಲರ ಬಗ್ಗೆ ಒಂದು ಅರಿವು ಇಲ್ಲದೇ ಇದ್ರೆ ಮುಂದೆ ದಾರಿ ನಿರ್ಮಾಣ ಮಾಡೋದಕ್ಕೆ ಯಾರು ಹೊರಟಿದಾರೋ ಅವ್ರಿಗೆ ಅದು ಸಾಧ್ಯವಾಗಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಆ ನಿಟ್ಟಿನಲ್ಲಿ ಒಂದು ಪುಸ್ತಕ ನಮ್ಗೆಲ್ಲರಿಗೂ ಕೂಡ ಒಂದು ದೊಡ್ಡ ಸಹಾಯ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಶಾಸಕ ಶ್ರೀವತ್ಸ, ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಲು ಅವಿರತವಾಗಿ ಶ್ರಮಿಸಿದ ಇದುವರೆಗಿನ ಎಲ್ಲ ಅಧ್ಯಕ್ಷರುಗಳು ಉತ್ತಮ ಕಾರ್ಯಗಳನ್ನು ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಹಿರಿಯ ನಾಯಕರಾದ ಅಟಲ್ ಬಿಹಾರಿ ವಾಜಪೇಯಿ, ಎಲ್ಕೆ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅವರಂತಹ ಅನೇಕ ಮಹನೀಯರು ಹಾಕಿಕೊಟ್ಟ ಭದ್ರ ಬುನಾದಿಯಿಂದಾಗಿ ಕೇಂದ್ರದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲು ಸಾಧ್ಯವಾಯಿತು ಎಂದು ಹೇಳಿದರು. ರಾಜ್ಯಾಧ್ಯಕ್ಷರು ಯಾರೆಲ್ಲ ನಮ್ಮನ್ನ ಈ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ ಅವರೆಲ್ಲರ ಸ್ಮರಣೆಯನ್ನು ಮಾಡುವಂತದ್ದನ್ನ ನಾವು ಅವಧಿಯಲ್ಲಿ ಮಾಡಿಕೊತೀವಿ. ಲೇಖಕ ಎಸ್ ಗೋಪಾಲರಾವ್, ಪಕ್ಷವನ್ನು ಕಟ್ಟಲು ದೇಶಾದ್ಯಂತ ಹಲವಾರು ಕಾರ್ಯಕರ್ತರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೈಲುವಾಸ ಅನುಭವಿಸಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಈ ಪುಸ್ತಕದ ಮೂಲಕ ಕೆಲವು ಸತ್ಯ ಸಂಗತಿಗಳನ್ನು ತಿಳಿಸುವ ಕಾರ್ಯ ಮಾಡಲಾಗಿದೆ. ರಾಜಕಾರಣಕ್ಕೆ ಬರುವ ಕಾರ್ಯಕರ್ತರು ಈ ಪುಸ್ತಕವನ್ನು ಓದಿದರೆ ಪಕ್ಷದ ಇತಿಹಾಸ ತಿಳಿಯಲು ಸಾಧ್ಯ ಎಂದರು. ಸಾವಿರದ ಯಾವುದಾದ್ರೂ ಸುದ್ದಿ ಇದೆ ಅಂದ್ರೆ ಅದು ಮಾಧ್ಯಮ, ಮುದ್ರಣ, ಅಕ್ಷರ ಮತ್ತು ಪುಸ್ತಕ. ಇದಿಷ್ಟು ನಮ್ಮನ್ನ ಯಾವತ್ತೂ ತೆರೆದಿಟ್ಕೊಳುತ್ತೆ, ನಮ್ಮನ್ನ ತೆರೆದಿಟ್ಕೊಳ್ಳೋದಕ್ಕೆ ನೋಡ್ಕೊಳುತ್ತೆ.